ನಮಸ್ಕಾರ ಎಲ್ಲರಿಗೂ. ಸುಮಾರು 1859ನೇ ಇಸ್ವಿ ಸೆಪ್ಟೆಂಬರ್ 1ನೇ ತಾರೀಕಾಗಿತ್ತು. ಅವತ್ತು ಇಡೀ ಪ್ರಪಂಚದಾದ್ಯಂತ, ಬರೀ ಒಂದು ಜಾಗ ಹೇಳ್ತಾ ಇಲ್ಲ, ಇಡೀ ಪ್ರಪಂಚದಾದ್ಯಂತ ಈ ಟೆಲಿಗ್ರಾಫ್ ಲೈನ್ಸ್ ಅಂತ ಏನ್ ಕರಿತೀವಿ, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು, ಅವೆಲ್ಲ ಯೂಸ್ ಮಾಡಿದವರಿಗೆ ಎಲೆಕ್ಟ್ರಿಕ್ ಶಾಕ್ ಎಲ್ಲ ಬರ್ತಾ ಇತ್ತು. ವಿಚಿತ್ರವಾದ ಬದಲಾವಣೆಗಳಾಗ್ತಾ ಇತ್ತು. ಮತ್ತು ಈ ನಾರ್ದರ್ನ್ ಅಂತ ಏನ್ ಕರಿತೀವಿ, ಉತ್ತರ ಧ್ರುವಗಳಲ್ಲಿ ಅಲ್ಲಿ ಅರೋರಾ ಅಂತ ಕಾಣತ್ತಲ್ಲ, ಬಣ್ಣದ ಲೈಕ್ ಸೂರ್ಯನ ಮಾರುತಗಳು ಬಂದು ಆ ಧ್ರುವ ಪ್ರದೇಶದಲ್ಲಿ ಬಂದಾಗ ನಮಗೆ ಕಲರ್ ಆಗಿ ಕಾಣುತ್ತೆ. ಕೆಲವೊಂದು ಈ ಸ್ವೀಡನ್, ಫಿನ್ಲ್ಯಾಂಡ್ ಅಲ್ಲೆಲ್ಲ ನೀವು ಹೋದ್ರೆ ಅರೋರಾ ಅಂತ ಕರಿತೀವಿ. ಇವುಗಳು ಜಾಸ್ತಿ ಆಗ್ತಾ ಇತ್ತು ಮತ್ತು ವಿಚಿತ್ರ ಕಲರ್ಗಳು ಕಾಣ್ತಾ ಇತ್ತು. ಯಾವತ್ತು ಜೀವನದಲ್ಲೇ ನೋಡಿರತಕ್ಕಂತ ಕಲರ್ಗಳು ಕಂಡಿದಾವೆ ಅಂತ ಅಲ್ಲಿ ಬದುಕಿರೋರು ಕೂಡ ಹೇಳಿದ್ರು. ಸೊ ಇದು ಏನಾಗಿತ್ತು 1859 ಸೆಪ್ಟೆಂಬರ್ 1ರಲ್ಲಿ ಈ ತರ ಆಗಕ್ಕೆ ಇಡೀ ಪ್ರಪಂಚದಲ್ಲಿ ಅಂತ ಅಂದ್ರೆ, H.C. ಕ್ಯಾರಿಂಗ್ಟನ್ ಅಂತ ಒಬ್ಬ ಇಂಗ್ಲಿಷ್ ಜಿಯೋಗ್ರಾಫರ್ ಒಬ್ಬ ಇದ್ರು. ಅವರು ಇದನ್ನ ಫಸ್ಟ್ ಟೈಮ್ಗೆ ಕಂಡುಹಿಡಿದ್ರು. ಇದು ಯಾಕೆ ಹಿಂಗಾಗಿರ್ಬೋದು, ಈ ತರ ಪ್ರಪಂಚದಾದ್ಯಂತ ಘಟನೆಗಳು, ಎಲ್ಲರಿಗೂ ಎಲೆಕ್ಟ್ರಿಕ್ ಶಾಕ್ ಬಂತು, ಎಲ್ಲ ಎಲೆಕ್ಟ್ರಿಸಿಟಿ ಒಂದು 2 ದಿನ ಕರೆಕ್ಟ್ ಫುಲ್ಲು ಎಲ್ಲ ಆಫ್ ಆಗೋಗಿತ್ತು. ಎಲ್ಲ ಒಂಥರ ಇಡೀ ಪ್ರಪಂಚದಲ್ಲಿ ಬ್ಲಾಕ್ಔಟ್ ತರ ಆಗೋಗಿತ್ತು. ಯಾಕೆ ಅಂತ ಕ್ಯಾರಿಂಗ್ಟನ್ ಅವರು ಅಧ್ಯಯನ ಮಾಡಿದಾಗ, ಅವತ್ತಿನ ದಿನ ಸೆಪ್ಟೆಂಬರ್ 1, 1859ರಲ್ಲಿ ಸೂರ್ಯನಿಂದ ಬಂದ ಸೌರ ಮಾರುತಗಳು ಅಂತ ಏನ್ ಕರಿತೀವಿ, ಸೋಲಾರ್ ವಿಂಡ್ಸ್ ಅಂತ, ಅದು ತುಂಬಾ ಜಾಸ್ತಿ ಆಗಿ ಬಂದಿತ್ತು. ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಪ್ರತಿ ದಿನಗಳಲ್ಲಿ, ಬಟ್ ಅವತ್ತಿನ ದಿನ ಅದು ತುಂಬಾ ಜಾಸ್ತಿ ಆಗಿ ಬಂದಿತ್ತು. ಇದಕ್ಕೆ ನಾವು CME ಅಂತ ಕರಿತೀವಿ, ಕರೋನಲ್ ಮಾಸ್ ಎಜೆಕ್ಷನ್ ಅಂತ. ಈ ಕರೋನಲ್ ಮಾಸ್ ಎಜೆಕ್ಷನ್ ಏನು ಅಂತಂದ್ರೆ, ಸೂರ್ಯನಿಂದ ಬಂದಂತ ಆ ಮಾರುತಗಳು ಭೂಮಿಯ ಧ್ರುವ ಪ್ರದೇಶಕ್ಕೆ ಬಂದಾಗ ಅಥವಾ ಭೂಮಿಯ ವಾತಾವರಣಕ್ಕೆ ಬಂದಾಗ, ನಮಗೆ ಗೊತ್ತಿದ್ದಂಗೆ ಭೂಮಿ ಒಂದು ದೊಡ್ಡ ಮ್ಯಾಗ್ನೆಟ್, ಅದೊಂಥರ ಅಯಸ್ಕಾಂತ ತರ ಬಿಹೇವ್ ಮಾಡುತ್ತೆ. ಸೊ ಆ ತರ ಸೋಲಾರ್ ವಿಂಡ್ಗಳು ಬಂದಾಗ ಮ್ಯಾಗ್ನೆಟಿಕ್ ಪೋಲ್ಗಳು ಇರುತ್ತೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಅಲ್ಲಿ ಅದು ಬಂದು ಅಲ್ಲಿರುವ ವಾತಾವರಣದಲ್ಲಿರುವ ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಪರಮಾಣುಗಳು, ಅದಕ್ಕೆ ಬಡದು ಅಲ್ಲಿ ಆ ಪರಮಾಣುಗಳಿಗೆ ಎಲೆಕ್ಟ್ರಾನ್ಗಳು ಇರ್ತಾವಲ್ಲ, ಅದನ್ನ ಚದರಿಸುತ್ತೆ. ಅದನ್ನ ಆಟಮ್ ಇಂದ ಹೊರ ಬರಂಗ್ ಮಾಡುತ್ತೆ. ಎಲೆಕ್ಟ್ರಾನ್ ಹೊರ ಬಂದಾಗ ಲೈಟ್ ಎಮಿಷನ್ ಆಗುತ್ತೆ. ಸೊ ಈ ತರ ಎಫೆಕ್ಟ್ ಆ ಸೂರ್ಯನಿಂದ ಎಷ್ಟು ಸ್ಪೀಡ್ ಅಲ್ಲಿ ಬಂದಿತ್ತು ಅಂತಂದ್ರೆ 17 ಗಂಟೆಗಳಲ್ಲೇ ಬಂದ್ಬಿಟ್ಟಿತ್ತು. ಸೂರ್ಯ ಇಲ್ಲಿಂದ ನಮ್ಮಿಂದ ಭೂಮಿಯಿಂದ ದೂರ ಇರೋದು 150 ಕೋಟಿ ಕಿಲೋಮೀಟರ್ಗಳು. 150 ಕೋಟಿ ಕಿಲೋಮೀಟರ್ನ ಬರೀ 17 ಗಂಟೆಯಲ್ಲಿ ಬಂದಿದೆ ಅಂತಂದ್ರೆ ಅದು ಎಷ್ಟು ಸ್ಪೀಡ್ ಇಂದ ಬಂದಿರಬಹುದು ಆ ವಿಂಡ್. ಅದೇ ಇಡೀ ಇತಿಹಾಸದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಅತ್ಯಂತ ಸ್ಪೀಡೆಸ್ಟ್ ಏನದು ಕೊರೋನಲ್ ಮಾಸ್ ಎಜೆಕ್ಷನ್ ಅಂತ ಕರಿತೀವಿ. ಅವತ್ತಿನ ದಿನ ಯಾರ್ಯಾರು ಜನ ಇದ್ರು ಅವರಿಗೆಲ್ಲ ಶಾಕ್ ಯಾಕಾಗಿತ್ತು, ಅವರಿಗೆ ಅವಾಗ ಆ ಒಂದು ರೀಸನ್ ಗೊತ್ತಾಗಿರ್ಲಿಕ್ಕಿಲ್ಲ. ಬಟ್ ಇವಾಗ ಸೈನ್ಸ್ ಮತ್ತೆ ಟೆಕ್ನಾಲಜಿ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ಇವಾಗ ಏನ್ ನಾವು ನಿರ್ಧಾರಕ್ಕೆ ಬರ್ಬೋದು ಅಂತಂದ್ರೆ, ಜಾಸ್ತಿ ಸೋಲಾರ್ ವಿಂಡ್ಗಳು ಭೂಮಿಗೆ ಬಡದಂಗೆ ಭೂಮಿಯಲ್ಲಿ ಕೆಲವೊಂದು ಎಫೆಕ್ಟ್ ಗಳು ಕಾಣ್ತಾ ಹೋಗುತ್ತೆ, ಕೆಲವೊಂದು ಅಲ್ಲೋಲ ಕಲ್ಲೋಲ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸೋಲಾರ್ ವಿಂಡ್ ಅನ್ನೋದು ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ನ ಕ್ಯಾರಿ ಮಾಡುತ್ತೆ ಭೂಮಿಯಲ್ಲಿ. ಮತ್ತೆ ಈ ಟೆಲಿಗ್ರಾಫ್ ಮತ್ತೆ ಈ ತರ ಅವಾಗಿನ ಕಾಲದಲ್ಲಿ ಏನ್ ಯೂಸ್ ಮಾಡ್ತಿದ್ರು, ಇವೆಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎರಡು ಇಂಟ್ರಾಕ್ಷನ್ ಆಗ್ಬಿಟ್ಟು ಇಂಟರ್ಫಿರೆನ್ಸ್ ಆಗ್ತಾ ಇತ್ತು. ಸೊ ಇದು ಎಲ್ಲ ವಿಜ್ಞಾನದ ಪಾರ್ಟ್ ಇದು. ಆದ್ರೆ ಈ ಒಂದು ಘಟನೆನ ಈ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಒಂದು ಕುತೂಹಲ ಇರಬಹುದು. ಇಲ್ಲಿ ಆ ಒಂದು ಸೂರ್ಯ ಅಂತ ಏನ್ ಅಂದ್ರೆ, ಸೂರ್ಯನಿಂದ ಬರ್ತಕ್ಕಂಥ ಸೌರ ಮಾರುತಗಳು ಅದು ನಮ್ಮ ಸಬ್ ಕಾನ್ಶಿಯಸ್ ಮನಸ್ಸು. ಮತ್ತು ಈ ಭೂಮಿ ಅಂತ ಏನ್ ಕರಿತೀನಿ, ಆ ಭೂಮಿಯಲ್ಲಿ ಎಫೆಕ್ಟ್ ಕಾಣುತ್ತಲ್ಲ, ಸೂರ್ಯನಿಂದ ಬಂದ ವಿಂಡ್ಗಳು ಭೂಮಿಯಲ್ಲಿ ಏನೇನೋ ಅಲ್ಲೋಲ ಕಲ್ಲೋಲ ಆಗೋದು, ಎಲೆಕ್ಟ್ರಿಸಿಟಿ ಎಲ್ಲ ಒಂಥರ ಬ್ಲಾಕ್ಔಟ್ ಆಗ್ಬಿಡೋದು, ಆಮೇಲೆ ಅರೋರಾ ಕಲರ್ ಲೈಟ್ ಬರೋದು ಆಕಾಶದಲ್ಲಿ. ಇದು ನಮ್ಮ ಕಾನ್ಶಿಯಸ್ ಮನಸ್ಸು ಅಥವಾ ನಮ್ಮ ಹೊರಗಡೆ ಕಾಣುವಂತ ಲೈಫ್. ಇದು ಸೂರ್ಯನಲ್ಲಿ ಎಷ್ಟು ಒಂದು ಸ್ಟ್ರಾಂಗ್ ಇಂದ ಆ ವಿಂಡ್ಗಳು ಬರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ಎಫೆಕ್ಟ್ ಭೂಮಿಯಲ್ಲಿ ಕಾಣಿಸ್ಕೊಳುತ್ತೆ. ಈಗ ನಾ ಏನ್ ಹೇಳಿದೆ, ಪ್ರತಿದಿನನೂ ಆ ವಿಂಡ್ಗಳು ಬರ್ತಾ ಇರುತ್ತೆ. ಬರೀ 1859 ಸೆಪ್ಟೆಂಬರ್ 1 ಯಾಕೆ 1900 ಆಗಿಲ್ಲ, ಯಾಕೆ ಇವಾಗ ಆಗ್ತಾ ಇಲ್ಲ ಅಂತ ನಿಮ್ ಕ್ವಶನ್ ಇರ್ಬೋದು. ಇವಾಗ ಆಗ್ತಾ ಇರುತ್ತೆ, ಆದ್ರೆ ಅವತ್ತಿನ ತರ ಎಫೆಕ್ಟ್ ಇನ್ನೂ ಆಗಿಲ್ಲ. ಅಂದ್ರೆ ಸಬ್ ಕಾನ್ಶಿಯಸ್ ಮನಸ್ಸು ಅನ್ನೋ ಒಂದು ಸೂರ್ಯ ಅನ್ನೋ ಒಂದು ಸಬ್ ಕಾನ್ಶಿಯಸ್ ಮನಸ್ಸಿನಲ್ಲಿ ಎಷ್ಟು ಎಫೆಕ್ಟ್ ಜಾಸ್ತಿ ಆಗುತ್ತೋ ಅಷ್ಟೇ ಎಫೆಕ್ಟ್ ನಮ್ಮ ಕಾನ್ಶಿಯಸ್ ಲೈಫ್ ಅಲ್ಲಿ ಕಾಣಿಸ್ಕೊಳುತ್ತೆ. ಇದು ಯಾಕೆ ಈ ತರ ಅಂತ ಹೇಳಕ್ ಹೋದ್ರೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಸಣ್ಣ ಮಗು ಇರುತ್ತೆ, ಸಣ್ಣ ಮಗು ಅದರ ಮನಸ್ಸು ಹೆಂಗಿರುತ್ತೆ ಅಂತಂದ್ರೆ, ಇವಾಗ ತಾನೇ ಹುಟ್ಟಿರೋ ಮಗು ಮನಸ್ಸು ಫುಲ್ ಎಂಟಿ ವೆಸಲ್ ತರ, ಫುಲ್ ಖಾಲಿ.
ಏನೂ ಇಲ್ಲ. ಅದಕ್ಕೆ ಒಳ್ಳೇದೇನೋ ಗೊತ್ತಿಲ್ಲ, ಕೆಟ್ಟದೇನೋ ಗೊತ್ತಿಲ್ಲ, ಯಾವ ಭಾಷೆನೂ ಗೊತ್ತಿಲ್ಲ, ಏನ್ ಪ್ರಪಂಚ ಅಂದ್ರೆ ಏನು ಗೊತ್ತಿಲ್ಲ. ಇವತ್ತೇ ಫಸ್ಟ್ ಟೈಮ್ ಅದು ಬಂದಿದೆ ಹೊರಗಡೆ. ಸೊ ಇವಾಗ ಅದು ಹಂಗೆ ಬೆಳಿತಾ ಬೆಳಿತಾ ಒಂದು 5-6 ತಿಂಗಳು ಆಯ್ತು ಅಂತಂದ್ರೆ ಅದು ಎದುರಿಗೆ ಒಂದು ಕ್ಯಾಂಡಲ್ ಇರುತ್ತೆ. ಆ ಕ್ಯಾಂಡಲ್ ಅದು ಬೆಂಕಿ. ಅವಾಗ ಆ ಮಗು ಅದು ಮುಟ್ಟಕ್ಕೆ ಟ್ರೈ ಮಾಡುತ್ತೆ ಆ ಬೆಂಕಿನ. ಆದ್ರೆ ನಮಗೇನ್ ಅನ್ಸುತ್ತೆ, ಅಯ್ಯೋ ನೋಡು ಅದು ಮುಟ್ಟಿದ್ರೆ ಹಾರ್ ಮಾಡ್ಬಿಡುತ್ತೆ, ಅದು ಮಗು ಅದು ಮುಟ್ಟಕ್ ನೋಡ್ತಾ ಇದೆ, ಆಟಾಡೋ ವಸ್ತು ಅನ್ಕೊಂಡ್ಬಿಟ್ಟಿದೆ ಬೆಂಕಿನ ಅಂತ ಹೇಳಿ. ಯಾಕೆಂದ್ರೆ ನಮಗ್ ಗೊತ್ತಿದೆ ಅದು ಏನಾಗುತ್ತೆ ಮುಟ್ಟಿದೆ ಅಂತ. ಆದ್ರೆ ಮಗುವಿನ ಮನಸ್ಸಲ್ಲಿ ಹೋದಾಗ ಯಾವುದನ್ನ ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಅನ್ನೋದೇ ಗೊತ್ತಿರಲ್ಲ. ಯಾಕಂದ್ರೆ ಅದು ಎಂಟಿ ಟೇಪ್ ರೆಕಾರ್ಡ್ ಇರ್ತಾರ, ಅದ್ರೊಳಗಡೆ ಏನ್ ತುಂಬ್ತಿರೋ ಅದೇ ಆಗುತ್ತೆ. ಅಂದ್ರೆ ಮಗುವಿನ ಸಬ್ ಕಾನ್ಶಿಯಸ್ ಅನ್ನೋ ಮನಸ್ಸು ಫುಲ್ ಎಂಟಿ ಆಗಿರುತ್ತೆ, ಖಾಲಿಯಾಗಿರುತ್ತೆ. ಆದ್ದರಿಂದ ಆ ಮಗು ಇಡೀ ಪ್ರಪಂಚ ಅದಕ್ಕೆ ಇಮ್ಯಾಜಿನೇಷನ್ ತರ ಕಾಣ್ತಾ ಹೋಗುತ್ತೆ. ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಘಟನೆಗಳು ಅದಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಆದ್ದರಿಂದ ಆ ಕಾಣೋ ಬೆಂಕಿಯನ್ನ ಮಗು ಏನೋ ಒಂದು ಆಟ ಆಡೋದು ಅಥವಾ ತಿನ್ನೋದು ಅಂತ ಹೇಳಿ ಅದನ್ನು ಮುಟ್ಟಕ್ ಹೋಗುತ್ತೆ. ಆದ್ರೆ ಅದನ್ನು ಮುಟ್ಟಿದ ಕ್ಷಣಕ್ಕೆ ಅದಕ್ಕೆ ಗೊತ್ತಾಗುತ್ತೆ, ಓ ಇದು ಬೆಂಕಿ, ನಾನು ಹಿಂಗೆ ಮುಟ್ಟಿದೆ, ಇವಾಗ ಇದು ನೋವಾಯ್ತು. ಅವಾಗ ಅದಕ್ಕೆ ಎಕ್ಸ್ಪ್ರೆಸ್ ಮಾಡಕ್ ಬರೋ ಅದು ಅಳುತ್ತೆ ಅಥವಾ ಏನೋ ಬೇರೆ ಬೇರೆ ತರ ಮಾಡುತ್ತೆ. ಆದ್ರೆ ಒಂದು ಸಲ ಆ ತರ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸಲ ಅದನ್ನ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಆ ಮೆಮೊರಿ ಅಂತ ಏನಿದೆ, ಆ ಮುಟ್ಟಿದರೆ ಅದು ಹಿಂಗೆ ನೋವಾಗುತ್ತೆ ಅನ್ನುವ ಆ ಮೆಮೊರಿ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಇಳಿದಿರುತ್ತೆ. ಆದ್ದರಿಂದ ಅವತ್ತು ಗೊತ್ತಾದಂತ ಸತ್ಯ ಅದು ಸಾಯೋ ತನಕ ಇನ್ಯಾವತ್ತು ಆ ಬೆಂಕಿಯನ್ನು ಮುಟ್ಟಕ್ ಹೋಗಲ್ಲ. ಆದ್ದರಿಂದ ನೀವು ಕೂಡ ಆಗ್ಲಿ ಇವತ್ತು ಬೆಂಕಿಯನ್ನು ಮುಟ್ಟಕ್ ಹೋಗಲ್ಲ. ಯಾಕೆ ಅಂತಂದ್ರೆ ನಿಮಗೆ ಆಲ್ರೆಡಿ ಪ್ರೋಗ್ರಾಮ್ ಆಗೋಗ್ಬಿಟ್ಟಿರುತ್ತೆ ಸಬ್ ಕಾನ್ಶಿಯಸ್ ಮನಸ್ಸಲ್ಲಿ. ಅದು ನಮ್ಮ ಚಿಕ್ಕ ವಯಸ್ಸಿದ್ದಾಗ ನಾವು ಏನ್ ಮಾಡಿರ್ತೀವಿ ಗೊತ್ತಿಲ್ಲದೆ ಇಮ್ಯಾಜಿನೇಷನ್ ಅನ್ಕೊಂಡ್ಬಿಟ್ಟು ಅಲ್ಲಿಂದ ಬಂದಿರೋ ಎಫೆಕ್ಟ್ ಅದು. ಆದರೆ ಇದೇ ತರ ಎಲ್ಲಾ ಘಟನೆಗಳು ಹೆಂಗೆ ನಡೀತೆ ಅಂತೇಳಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ನಮ್ಮ 5 ಸೆನ್ಸ್ ಅಂತ ಏನ್ ಕರಿತೀವಿ, ಪಂಚೇಂದ್ರಿಯಗಳು ಅಂತ ಏನ್ ಕರಿತೀವಿ, ಅದು ಕಾನ್ಶಿಯಸ್ ಮನಸ್ಸು. ನಾವು ಏನ್ ನೋಡ್ತೀವಿ, ಅದು ಸುತ್ತಮುತ್ತ ಏನ್ ಇಂಟರಾಕ್ಟ್ ಮಾಡ್ತೀವಿ, ಅದು ನಮ್ಮ ಕಾನ್ಶಿಯಸ್ ಮನಸ್ಸು. ಆದರೆ ನಮಗೆ ಕಣ್ಣಿಗೆ ಕಾಣಲಾರದಂತಹ ಆದರೂ ನಿಜವಾಗಿ ಇರುವಂತಹ ಒಂದು ಪವರ್ ಇದೆ. ಅದು ಹುಟ್ಟಿದಾಗಿಂದ ಎಲ್ಲರಿಗೂ ಒಳಗಡೆ ಅಡಗಿದೆ. ಅದಕ್ಕೆ ನಾವು ಇಮ್ಯಾಜಿನೇಷನ್ ಅಂತ ಕರಿತೀವಿ. ಏನಿದೆ ಇಮ್ಯಾಜಿನೇಷನ್? ಈ ಇಮ್ಯಾಜಿನೇಷನ್ ಇಂದ ಏನ್ ಮಾಡಬಹುದು ಅಂತ ಹೇಳಿ ನಿಮಗೆ ಗೊತ್ತಿದ್ರೆ, ಈ ಇಮ್ಯಾಜಿನೇಷನ್ ನಾವು ಒಂದ್ ರೀತಿಯಲ್ಲಿ ಯೂಸ್ ಮಾಡಬಹುದು. ಅದೇನು ಅಂತಂದ್ರೆ ಈ ಸಬ್ ಕಾನ್ಶಿಯಸ್ ಅನ್ನುವ ಮನಸ್ಸನ್ನ ಟ್ರೈನ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ನಾ ಏನ್ ಹೇಳಿದೆ, ಆ ಮಗುವಿನ ಎಕ್ಸಾಂಪಲ್ ಕೊಟ್ಟನಲ್ಲ, ಬೆಂಕಿ ಮುಟ್ಟಿದ್ರೆ ಹಿಂಗಾಗುತ್ತೆ, ಅದು ಒಂದು ವಿಷಯ ಅದು ಸಬ್ ಕಾನ್ಶಿಯಸ್ ಮನಸ್ಸಲ್ಲಿ ಸೇವ್ ಆಗಿರುತ್ತೆ. ಈ ತರ ಎಷ್ಟೋ ಹೆದರಿಕೆ ವಿಷಯಗಳು ನಮ್ಮ ಮನಸ್ಸಲ್ಲಿ ಸೇವ್ ಆಗಿರುತ್ತೆ. ಆದ್ದರಿಂದ ಇವಾಗ ನಾವು ಎಷ್ಟೇ ದೊಡ್ಡವರಾದ್ರೂ ಕೆಲವೊಂದು ಕೆಲಸವನ್ನು ಮಾಡುವಾಗ ಹೆದರ್ತಾ ಇರ್ತೀವಿ. ಯಾಕೆಂದ್ರೆ ಅದು ನಮ್ಮ ಸಣ್ಣ ವಯಸ್ಸಿಂದ ಅದು ನಮ್ಮ ಸಬ್ ಕಾನ್ಶಿಯಸ್ ಮನಸ್ಸಿಗೆ ಬಂದಿರುತ್ತೆ. ಆದ್ದರಿಂದ ನಿಮಗೆ ಯಾವ್ದೋ ಒಂದು ಕನಸಿರಬಹುದು, ಯಾವ್ದೋ ಒಂದು ಘಟನೆ ಈ ಒಂದು ಏಜ್ಗೆ, ಇಷ್ಟೊಂದು ಏಜ್ಗೆ ನಾನು ಇದನ್ನು ಮಾಡ್ಬೇಕು ಅಂತ ನಿಮ್ಗೆ ಇರ್ಬೋದು. ಅದನ್ನ ನೀವು ಮಾಡ್ತಾ ಇರ್ಬೋದು ಆಲ್ರೆಡಿ, ಅದನ್ನ ಮಾಡಕ್ಕೆ ನೀವು ಎಷ್ಟೋ ಪ್ರಯತ್ನ ಪಡ್ತಾ ಇರ್ಬೋದು. ಆದ್ರೂ ಅದು ಏನೂ ಆಗ್ತಾ ಇಲ್ಲ ಅಂತ ನಿಮಗೆ ಕೆಲವೊಂದ್ಸಲ ಅನಿಸ್ತಾ ಇರ್ಬೋದು. ಇದು ಯಾಕೆ ಹೀಗೆ ಅನಿಸ್ತಾ ಇರುತ್ತೆ ಅಂತಂದ್ರೆ ಆ ಸಬ್ ಕಾನ್ಶಿಯಸ್ ಮನಸ್ಸಲ್ಲಿ ಇನ್ನೂ ನಮಗೆ ಕೆಲವೊಂದು ಬ್ಲಾಕೇಜ್ ಇರುತ್ತೆ. ಆ ಬ್ಲಾಕೇಜ್ ಎಲ್ಲಿಂದ ಬಂದಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದೆಲ್ಲ ನಮ್ಮ ಹುಟ್ಟಿನಿಂದ ಬರ್ತಾ ಇರುತ್ತೆ. ಯಾಕಂದ್ರೆ ನಾವು ಸಣ್ಣವರಿಂದ ಏನಾಗಿತ್ತು ಅಂತ ನಮಗ್ ಗೊತ್ತಿರಲ್ಲ, ನಮ್ಮ ಸುತ್ತಮುತ್ತ ಏನಿತ್ತು ಅದಕ್ಕೆ ಗೊತ್ತಿರುತ್ತೆ. ಈಗ ನೋಡಿ, ಒಂದು ಮಗು ಭಾಷೆಯನ್ನು ಹೇಗೆ ಕಲಿಯುತ್ತೆ ಅಂತಂದ್ರೆ, ಅದು ಸಣ್ಣದಾಗಿ ಹುಟ್ಟಿದಾಗ ಅದಕ್ಕೆ ಊಟ ಮಾಡು, ಇಲ್ಲಿ ಬಾ, ಅಲ್ಲಿ ಹೋಗು, ಆಟ ಆಡು, ಈ ತರ ಸೆಂಟೆನ್ಸ್ ಗಳು ಏನ್ ಹೇಳ್ತೀರಿ ಅದಕ್ಕೆ ಏನು ಅರ್ಥ ಆಗಲ್ಲ. ಬಿಕಾಸ್ ಅದಕ್ಕೆ ಕನ್ನಡ ಅಂದ್ರೆ ಏನು ಗೊತ್ತಿಲ್ಲ, ಇಂಗ್ಲಿಷ್ ಅಂದ್ರೆ ಏನು ಗೊತ್ತಿಲ್ಲ, ಲ್ಯಾಂಗ್ವೇಜ್ ಅಂದ್ರೆ ಏನಂತಾನೂ ಗೊತ್ತಿಲ್ಲ. ಆದ್ರೂ ಇಂಥ ವಿಷಯಗಳು, ಇಂಥ ಸೆಂಟೆನ್ಸ್ ಗಳು ಅದಕ್ಕೆ ಕಿವಿಗೆ ಬಡದು ಆ ಕಿವಿ ಬ್ರೈನ್ಗೆ ಹೋಗಿ ಅದು ಸಬ್ ಕಾನ್ಶಿಯಸ್ ಇಳಿದು ಓ ಇವರು ದಿನ ಒಂದೇ ಪ್ಯಾಟರ್ನ್ ತರ ಏನೋ ಮಾತಾಡ್ತಾ ಇದ್ದಾರೆ, ಇದಕ್ಕೆ ಏನೋ ಕನ್ನಡ ಅಂತ ಕರೀತಾರೆ ಅಂತ ಅದ್ರ ಬ್ರೈನ್, ಆ ಸಬ್ ಕಾನ್ಶಿಯಸ್ ಅದಕ್ಕೆ ಟ್ರೈನ್ ಮಾಡ್ತಾ ಇರುತ್ತೆ. ಇದೇ ತರಹ ನಮ್ಮ ಡ್ರೀಮ್ ಗಳು ಏನಾಗಬೇಕು, ನಮ್ಮ ಅಚೀವ್ಮೆಂಟ್ ಗಳು ಏನಾಗಬೇಕು, ಇದೇ ತರ ಟ್ರೈನ್ ಮಾಡಿದ್ರೆ ಯಾವ ತರ ಆಗುತ್ತೆ ಅನ್ನೋ ಒಂದು ಕ್ವಶನ್. ಫಾರ್ ಎಕ್ಸಾಂಪಲ್, ಇನ್ನು 5 ವರ್ಷಗಳಲ್ಲಿ ನಾನು ಒಂದು ಈ ತರ ಒಂದು ಕಾರ್ ತಗೋಬೇಕು ಅಂತ ಒಬ್ಬರದ್ದು ಆಸೆ ಇರುತ್ತೆ. ಅದು ಎಷ್ಟು ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ರಿಗೆ 50 ಲಕ್ಷದ ಕಾರು, ಕೆಲವೊಬ್ರಿಗೆ 1 ಕೋಟಿ ಕಾರು, ಕೆಲವೊಬ್ರಿಗೆ 2 ಕೋಟಿ ಕಾರು. ಆದರೆ ಅದನ್ನ ತಗೋಬೇಕು ಅಂತ ಹೇಳಿ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಅಷ್ಟು ದುಡ್ಡು ಬೇಕು, ಆಮೇಲೆ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಅಷ್ಟು ದುಡ್ಡು ಬರ್ಬೇಕು ಅಂದ್ರೆ ಇದ್ದಕ್ಕಿದ್ದಂಗೆ ಬರಲ್ಲ. ಅಕಸ್ಮಾತ್ ನೀವು ಶ್ರೀಮಂತರು ಇಲ್ಲ ಅಂತಂದ್ರೆ ಈ ತರ ಎಲ್ಲ ಫ್ಯಾಕ್ಟರ್ಸ್ ಗಳು ಇರುತ್ತೆ. ಈ ತರ ಎಲ್ಲ ಫ್ಯಾಕ್ಟರ್ಸ್ ಗಳು ಇದ್ರೂ ಕೂಡ ನನಗದು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಮುಂದೆ ಹೋಗುವಂತ ಶಕ್ತಿ ಯಾವ್ದಾದ್ರು ಕೊಡಗಿದ್ರೆ ಅದು ಇಮ್ಯಾಜಿನೇಷನ್. ಈ ಪದೇ ಇಮ್ಯಾಜಿನೇಷನ್ ಮಾಡ್ತಾ ಏನಾಗುತ್ತೆ, ಆ ನಿಮ್ಮ ಸಣ್ಣ ವಯಸ್ಸಿನಿಂದ ಬಂದ ಸಬ್ ಕಾನ್ಶಿಯಸ್ ಮನಸ್ಸುಗಳು ಸಬ್ ಕಾನ್ಶಿಯಸ್ ಮನಸ್ಸಿನಲ್ಲಿ ಏನು ಆ ಒಂದು ನಂಬಿಕೆಗಳಿದಾವೆ. ಈಗ ಬೆಂಕಿ ಮುಟ್ಬಾರ್ದು ಅನ್ನೋದು ಒಂದು ಸಬ್ ಕಾನ್ಶಿಯಸ್ ಮನಸ್ಸಿನ ಒಂದು ನಂಬಿಕೆ.
ಆಮೇಲೆ ನೀನು ಶ್ರೀಮಂತ ಅಲ್ಲ ಅಂತ ಹೇಳಿ ಏನೋ ಒಂದು ಇಂಡೈರೆಕ್ಟ್ ಆಗಿ ನಿಮ್ಮ ಮನಸ್ಸಲ್ಲಿ ಅದು ಬಂದಿರುತ್ತೆ. ನಾನು ಯಾವತ್ತೂ ಆ ಒಂದು ಅಷ್ಟು ದುಡ್ಡು ರೀಚ್ ಆಗಕ್ ಆಗಲ್ಲ ಅಂತ. ಅದೊಂದು ಹೆದರಿಕೆ. ಆಗದೇ ಇರೋದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಆಗತ್ತೆ ಅಂತ ಹೇಳಿ ಅನಿಸೋ ಒಂದು ಶಕ್ತಿ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಇಂದ ನೀವು ಪದೇ 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 ಅದನ್ನ ನೀವು ನೆನೆಸ್ತಾ ಇದ್ದರೆ ಅವಾಗ ನಿಮ್ಮ ಬ್ರೈನ್ ಏನ್ ಮಾಡುತ್ತೆ, ಆ ವಿಷನ್ ಏನಿದೆ, ನೀವು 5 ವರ್ಷ ಆದ್ಮೇಲೆ ಆ ಕಾರ್ ತಗೊಳ್ತೀನಿ ಅನ್ನೋ ವಿಷನ್ ಏನಿದೆ, ಆ ವಿಷನ್, ಆ ಒಂದು ಚಿತ್ರಣವನ್ನ ನಿಮ್ಮ ಕಣ್ಣೆದುರಿಗೆ ತರ್ತಾ ಇರುತ್ತೆ. ಅವಾಗ 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 ನೋಡು 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 ಅಂತ ಯಾರೋ ನಿಮ್ಮ ಕಣ್ಣೆದುರಿಗೆ ನಿಮ್ಗೆ ಇಟ್ಟಂಗೆ, ನೋಡು ನೀನ್ ಕಾರ್ ತಗೊಂತೀವಿ 5 ವರ್ಷಕ್ಕೆ. ಈ ತರ ಪದೇ 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 ಮಾಡ್ತಾ ಹೋಗಿ ಅದು ಏನಾಗುತ್ತೆ, ಕಾನ್ಶಿಯಸ್ ಮನಸ್ಸಿಂದ ಸಬ್ ಕಾನ್ಶಿಯಸ್ ಇಳಿತಾ ಹೋಗುತ್ತೆ ಆ ಚಿತ್ರಣ. ಸಬ್ ಕಾನ್ಶಿಯಸ್ ಮನಸ್ಸಿಗೆ ಆ ಚಿತ್ರಣ ಇಳಿದ್ರೆ ಪ್ರತಿ ದಿವಸ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ ನೀವು ಆ ಒಂದು ಘಟನೆಯನ್ನ ಆಗಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ಹೋಗ್ತೀರಿ. ಅಂದ್ರೆ ಆಕ್ಷನ್ ಮಾಡ್ತಾ ಹೋಗ್ತೀರಿ. ಆಕ್ಷನ್ ಮಾಡಿದ್ರೆ ಏನಾಗುತ್ತೆ, ಅಭಿವೃದ್ಧಿ ಕಾಣುತ್ತೆ ಜೀವನದಲ್ಲಿ. ಅಭಿವೃದ್ಧಿ ಮಾಡಿದ್ರೆ ಏನಾಗುತ್ತೆ, ಆ ನಿಮ್ಮ ಕನಸು ಹತ್ರ ಬರ್ತಾ ಬರ್ತಾ ಹೋಗುತ್ತೆ. ಸೊ ಕನಸನ್ನ ಹತ್ರ ಬರ್ಸಂಗೆ ಮಾಡುವಂತ ಶಕ್ತಿ ಯಾವುದು, ಇಮ್ಯಾಜಿನೇಷನ್. ಸಬ್ ಕಾನ್ಶಿಯಸ್ ನ ಟ್ರೈನ್ ಮಾಡ್ತಕ್ಕಂತ ಶಕ್ತಿ ಯಾವುದು, ಇಮ್ಯಾಜಿನೇಷನ್. ನಮಗೆ ಯಾವುದೇ ತರಹದ ಡ್ರೀಮ್ಗಳಿದ್ರು ಅದು ಆಗುತ್ತೆ, ಅದು 100% ಆಗುತ್ತೆ. ಅದು ಎಂಥ ದೊಡ್ಡ ಡ್ರೀಮ್ ಆಗಿರ್ಲಿ, ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತೀನಿ ಅನ್ನೋ ಡ್ರೀಮ್ ಆಗಿರ್ಲಿ, ಅದು ಆಗುತ್ತೆ. ನಿಮಗೆ ಈ ತರ ಅನ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಚಿಕ್ಕ ವಯಸ್ಸಿನಿಂದ ಬಂದಂತ ಬ್ಲಾಕೇಜ್ಗಳು. ನಮ್ಮ ಚಿಕ್ಕ ವಯಸ್ಸಿನಿಂದ ಆ ಒಂದು ಮಗುವಾಗಿದ್ದಾಗ ಆ ಒಂದು ಬ್ರೈನ್ ಅಲ್ಲಿ ಇಳಿತಾ ಇರುತ್ತಲ್ಲ, ಆ ಒಂದು ಲಿಮಿಟೆಡ್ ಬಿಲೀಫ್ಸ್ ಅಂತ ಏನ್ ಕರಿತೀವಿ, ಆ ಬಿಲೀಫ್ಸ್ ಗಳು. ಆದ್ದರಿಂದ ಹುಟ್ಟಿಯಿಂದ ಇರ್ತಕ್ಕಂತ ಈ ಒಂದು ಇಮ್ಯಾಜಿನೇಷನ್ ನ ಯೂಸ್ ಮಾಡ್ಬಿಟ್ಟು ಪ್ರತಿ ಕ್ಷಣ, ಪ್ರತಿ ದಿವಸ ಎಷ್ಟು ಆಫನ್ ಆಗುತ್ತೋ ಅಷ್ಟು ಪ್ರತಿಯೊಂದು ದಿವಸದಲ್ಲಿ ನಿಮ್ಮ ಏನ್ ವಿಷನ್ ಇದೆ ಅದನ್ನ ನೀವು ಸ್ಪ್ಲಿಟ್ ಮಾಡ್ತಾ ಹೋಗ್ಬೇಕು. ಶಾರ್ಟ್ ಟರ್ಮ್ ಗೋಲ್ಸ್ ಗಳಂತ ಸ್ಪ್ಲಿಟ್ ಮಾಡ್ತಾ ಹೋಗ್ಬೇಕು. ಆ ವಿಷನ್ ನ ಅವಾಗವಾಗ ಕಣ್ಮುಂದೆ ತರಿಸ್ತಾ ಹೋಗ್ಬೇಕು. ಅವಾಗ ಅದು ಕಣ್ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ, ನಿಮ್ಮ ಕಾನ್ಶಿಯಸ್ ಮನಸ್ಸು ಸಬ್ ಕಾನ್ಶಿಯಸ್ ಹೇಳ್ತಾ ಹೋಗುತ್ತೆ, ನೋಡು ನೀನ್ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ. ಪ್ರತಿ ಕ್ಷಣ ಹಿಂಗ್ ಮಾಡಿದ್ರೆ 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 ಆ ಹಾಡಿ ಹಾಡಿ ರೋಗ, ಉಗುಳಿ ಉಗುಳಿ ರೋಗ ಅಂತ ಏನೊಂದು ಗಾಯ ಇದೆ, ಅದೇ ತರ ಸಬ್ ಕಾನ್ಶಿಯಸ್ ಟ್ರೈನ್ ಆಗಿ 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 ನಿಮಗೆ ಅದನ್ನ ಆಕ್ಷನ್ ಮಾಡಂಗ್ ಮಾಡುತ್ತೆ. ನೀವು ಜಾಸ್ತಿ ಜಾಸ್ತಿ ಆಕ್ಷನ್ ಮಾಡ್ತಾ ಹೋದಾಗ, ಜಾಸ್ತಿ ಜಾಸ್ತಿ ಕಷ್ಟ ಪಡ್ತಾ ಹೋದಾಗ ಆ ಕನಸು ಹತ್ರ ಹತ್ರ ಬರ್ತಾ ಹೋಗುತ್ತೆ. ಇದೇ ತರಹ ಎಲ್ಲಾ ಸಾಧಕರು, ಎಲ್ಲಾ ಇವತ್ತು ಏನು ಗ್ರೇಟೆಸ್ಟ್ ವ್ಯಕ್ತಿಗಳಂತ ಏನ್ ಅನ್ಸ್ಕೊಂಡಿದ್ದಾರೆ, ಅವರು ಗ್ರೇಟ್ ಆಗ್ಬೇಕು ಅಂತೇಳಿ ಅದನ್ನ ಮಾಡ್ಬೇಕು ಅಂತ ಏನಿಲ್ಲ. ಅವ್ರಿಗೊಂದು ವಿಷನ್ ಇರುತ್ತೆ, ಅವ್ರಿಗೊಂದು ಕನಸಿರುತ್ತೆ. ಆ ಕನಸನ್ನ ಅವರು ಬಿಟ್ಟು ಬಿಡದೆ ಪದೇ ಪದೇ ಫಾಲೋ ಮಾಡ್ತಾ 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 ಹೋದಾಗ ಅವ್ರು ಇವತ್ತೇನು ಗ್ರೇಟ್ ಅಂತ ಅನ್ಸ್ಕೊಂಡಿದ್ದಾರೆ, ಅಥವಾ ಅವ್ರು ಏನ್ ಇವತ್ತು ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗಿದೆ, ಅವ್ರು ಸೈಡ್ ಪ್ರಾಡಕ್ಟ್ ಆಗಿ ಬಂದಿದ್ದಾರೆ. ಆದ್ರೆ ಇವೆಲ್ಲವನ್ನು ಸಣ್ಣ ವಯಸ್ಸಿನಿಂದ ಬಂದ ಲಿಮಿಟೆಡ್ ಬಿಲೀಫ್ ಅಂತ ಏನುಗಳಿದಾವೆ, ಆಗಲ್ಲ ಆಗಲ್ಲ ಅಂತ ಏನ್ ನಮ್ಮ ಮನಸ್ಸಲ್ಲಿ ತುಂಬಿಸಿರ್ತಾರೆ, ಅದನ್ನ ಮೀರಿ ಹೋಗ್ತಕ್ಕಂತ ಒಂದು ಪವರ್ ನ ಹೆಂಗೆ ಪಡೆಯೋದು ಅಂತಂದ್ರೆ ಅದು ನಮ್ಮ ಹುಟ್ಟಿನಿಂದ ಇರತಕ್ಕಂತ ಕಣ್ಣಿಗೆ ಕಾಣತಕ್ಕಂತ ಆದ್ರೆ ನಿಜವಾದ ಒಂದು ಶಕ್ತಿ, ಅದೇ ಇಮ್ಯಾಜಿನೇಷನ್ ಅಂತ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.